ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ದೇವರು ವಾಗ್ದಾನದಲ್ಲಿ ನಂಬಿಗಸ್ತರಾಗಿದ್ದಾರೆ. ಅವರು ಮಾತಿನಂತೆಯೇ ನಡೆದುಕೊಳ್ಳುವ ದೇವರಾಗಿದ್ದಾರೆ, ನೆರವೇರಿಸುವ ದೇವರಾಗಿದ್ದಾರೆ. ಅವರ ವಾಗ್ದಾನಗಳು ಒಂದು ಕೂಡ ಸುಳ್ಳಾಗುವುದಿಲ್ಲ. ವಾಗ್ದಾನವೆಲ್ಲವೂ ಅದು ಹೌದು, ಆಮೇನ್ ಎಂಬುದಾಗಿದೆ. ಸೊ ಇವತ್ತು ಕೂಡ ಒಂದು ದೇವರ ವಾಗ್ದಾನ, ದೇವರ ಮಾತು ಬರುವಾಗ ಎಷ್ಟೆಲ್ಲ ಬದಲಾವಣೆಗಳು, ಎಲ್ಲಿಂದ ಎಲ್ಲಿಯವರೆಗೆ ಬದಲಾವಣೆಗಳು ಆಗುತ್ತದೆ ನಮ್ಮ ಜೀವನದಲ್ಲಿ, ಯಾವ ರೀತಿಯಾಗಿ ಒಂದು ತಿರುವು ಬರುತ್ತದೆ. ದೇವರು ನಮ್ಮ ಪ್ರಾರ್ಥನೆ ಕೇಳುತ್ತಾರೆ, ತನ್ನ ವಾಗ್ದಾನವನ್ನು ನೆನಪು ಮಾಡಿಕೊಳ್ಳುತ್ತಾರೆ, ತನ್ನ ಮಾತನ್ನು ಕಳುಹಿಸಿ ನಮಗೆ ಆರೋಗ್ಯವನ್ನು ಬರಮಾಡುತ್ತಾರೆ, ಬಿಡುಗಡೆಯನ್ನು, ಜೀವನವನ್ನು ಬರಮಾಡುತ್ತಾರೆ ಎಂಬುದಾಗಿ ನಾವು ನೋಡೋಣ. ಸೌಖ್ಯವನ್ನು ಬರಮಾಡುತ್ತಾರೆ ಎಂಬುದಾಗಿ ನೋಡೋಣ. 2 ಅರಸುಗಳ ಪುಸ್ತಕ 5ನೇ ಅಧ್ಯಾಯದಲ್ಲಿ ನಾವೊಂದು ಘಟನೆಯನ್ನು ನೋಡುತ್ತಾ ಇದ್ದೇವೆ. ಒಂದು ಕುಷ್ಠರೋಗಿ, ಒಂದು ದೊಡ್ಡ ಲೀಡರ್, ಆದರೆ ಅವನಿಗೆ ಕುಷ್ಠರೋಗ ಇತ್ತು. ಅವನು ಕುಷ್ಠ ರೋಗಕ್ಕೆ ಬಿಡುಗಡೆ ಇಲ್ಲದೆ ಅಲೆದಾಡುತ್ತಾ ಇದ್ದನು. ಒಂದು ಸಾರಿ ಎಲೀಷಾ ಎಂಬ ಪ್ರವಾದಿಯ ಮನೆಗೆ ಹೋಗಿ ಸೌಖ್ಯ ಆಗಬೇಕೆಂಬುದಾಗಿ ಅವನು ಹೋದಾಗ ಅಲ್ಲಿ ಎಲೀಷನು ಹೇಳುತ್ತಾ ಇದ್ದಾನೆ, ನೀನು ಹೋಗಿ ನೀರಲ್ಲಿ 7 ಸಾರಿ ಯೋರ್ದಾನ್ ನದಿಯಲ್ಲಿ ನೀನು ಮುಳುಗಿ ಎದ್ದೇಳುವಾಗ ನಿನ್ನ ಚರ್ಮ ರೋಗ ನೀಗುತ್ತದೆ, ನಿನ್ನ ಕುಷ್ಠ ರೋಗ ನೀಗುತ್ತದೆ ಎಂಬುದಾಗಿ ಹೇಳಿದಾಗ ಈ ನಾಮಾನನು ಕೊನೆಯದಾಗಿ ಯೋರ್ದಾನ್ ನದಿಯಲ್ಲಿ 7 ಸಾರಿ ಮುಂಗಿ ಎದ್ದೇಳುತ್ತಾನೆ. ಎದ್ದು ಬರುವಾಗ ಅವನ ಚರ್ಮ ಅವನ ಮಾತಿನಂತೆಯೇ ಅದು ಸಣ್ಣ ಕೂಸಿನ ಚರ್ಮವಾಗಿ, ಹಲ್ಲೆಲೂಯಾ, ಅದು ಬದಲಾಯಿತು. ಕುಷ್ಠರೋಗ ನೀಗಿ ಹೋಯಿತು. ಅವನ ಚರ್ಮ ನೂತನವಾಗಿತ್ತು. ಹಿಸ್ ಹೆಲ್ತ್ ವಾಸ್ ರೆಸ್ಟೋರ್ಡ್, ಹಿಸ್ ಲೆಪ್ರಸಿ ಹ್ಯಾಡ್ ಡಿಸಪಿಯರ್ಡ್ ಎಂಬುದಾಗಿ ನೋಡುತ್ತಾ ಇದ್ದೇವೆ. ಪ್ರವಾದಿಯ ಮಾತಿನ ಹಾಗೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ನೋಡಿ, ಅದೇ 2 ಅರಸರುಗಳ ಪುಸ್ತಕ 20ನೇ ಅಧ್ಯಾಯಕ್ಕೆ ಬರುವಾಗ ಹೆಜ್ಕೀಯ ಅರಸನು ಮರಣಕರವಾದ ವ್ಯಾಧಿಯಲ್ಲಿ ಇದ್ದನು. ಆಗ ಕೂಡ ಅವನಿಗೆ ದೇವರ ಮಾತು ಬಂತು. ಪ್ರವಾದಿ ಏಷಾಯ ಮುಖಾಂತರ ದೇವರ ಮಾತು ಬರುತ್ತಾ ಇದೆ, ನೀನು ಬದುಕುವುದಿಲ್ಲ, ನೀನು ಸತ್ತು ಹೋಗುವಿ ಎಂಬುದಾಗಿ. ಆಗ ಹೆಜ್ಕೀಯನು ಪ್ರಾರ್ಥನೆ ಮಾಡಿದನು, ಬಹಳವಾಗಿ ಅತ್ತನು, ದೇವರ ಕಡೆಗೆ ತಿರುಗಿಕೊಂಡನು. ಆಗ ದೇವರು, ನೋಡಿ, ಏಷಾಯ ಅಲ್ಲಿ ಒಳಗಿನ ಅಂಗಳದಲ್ಲಿ, ಅಂದರೆ ಇನ್ನರ್ ಕೋರ್ಟಲ್ಲಿ ಹೋಗಿ ಹೆಜ್ಕೀಯನಿಗೆ ಈ ಮಾತನ್ನು ತಿಳಿಸಿ ಹೊರಗಡೆ ಬರುವಾಗ ಮಿಡಲ್ ಕೋರ್ಟಲ್ಲಿದ್ದಾನೆ. ಆಗ ಮತ್ತೆ ದೇವರ ಮಾತು ಬರುತ್ತಾ ಇದೆ. ನಾನೇನನ್ನಲು ಬರುತ್ತಾ ಇದ್ದೇನೆ ಅಂದರೆ, ದೇವರ ಮಾತು ಬರುವಾಗ ಅದು ಯಾವುದೇ ಪರಿಸ್ಥಿತಿ ಇರಲಿ, ಅದು ಬದಲಾಗಲೇಬೇಕು. ಹಲ್ಲೆಲೂಯಾ. ದೇವರ ಮಾತು ಬರುತ್ತಾ ಇದೆ, ದೇವರ ವಾಕ್ಯ ಬರುತ್ತಾ ಇದೆ, ವಾಗ್ದಾನ ಬರುತ್ತಾ ಇದೆ ಅಂದ ಮೇಲೆ ಅದು ಪರಿಸ್ಥಿತಿಗಳು ಬದಲಾಗಲಿದೆ. ಹೆಜ್ಕೀಯ ಅರಸನ ವ್ಯಾಧಿಯನ್ನು ದೇವರು ಗುಣಪಡಿಸಿದರು. 15 ವರ್ಷ ಆಯುಷ್ಕಾಲವನ್ನು ಅವನಿಗೆ ಹೆಚ್ಚಿಸಿಕೊಟ್ಟರು, ಅವನಿಗೆ ಜಯ ಕೊಟ್ಟರು, ಅವನನ್ನು ಮತ್ತೆ ಓಡಾಡುವಂತೆ ಮಾಡಿದರು. ಅದೇ ದೇವರ ಮಾತು ಇವತ್ತು ನಿಮಗೆ ನೇರವಾಗಿ ಬರುತ್ತಾ ಇದೆ. ದೇವರ ಮಾತು ಉಂಟಾಗುವಾಗ ಯಾವ ಏಷಾಯನು ಮುಖಾಂತರ ಪ್ರವಾದನೆಯನ್ನು ದೇವರು ಹೇಳಿದರೋ ಅದೇ ಏಷಾಯನು, ನೋಡಿರಿ, ಒಳಗಡೆಯಿಂದ ಇನ್ನರ್ ಕೋಟ್ ಟು ಮಿಡಲ್ ಕೋಟ್. ಹಲ್ಲೆಲೂಯಾ. ಎಷ್ಟು ಬೇಗ ನಮ್ಮ ದೇವರು ಪ್ರಾರ್ಥನೆಯನ್ನು ಕೇಳುವ ದೇವರು, ವಾಗ್ದಾನಗಳನ್ನು ನೆನಪು ಮಾಡುವ ದೇವರು. ಆತನ ಮಾತು ಬರುತ್ತದೆ. ಇಂಗ್ಲೀಷಲ್ಲಿ ಚೆನ್ನಾಗಿದೆ, ಆ್ಯಂಡ್ ದ ವರ್ಡ್ ಆಫ್ ದ ಲಾರ್ಡ್ ಕೇಮ್ ಟು ಐಸಾಯ. ಹಲ್ಲೆಲೂಯಾ. ಆ್ಯಂಡ್ ದ ವರ್ಡ್ ಆಫ್ ದ ಲಾರ್ಡ್ ಕೇಮ್ ಟು ಐಸಾಯ. ಹಲ್ಲೆಲೂಯಾ. ದೇವರ ಮಾತು ಬರುವಾಗ, ದೇವರ ಅಪ್ಪಣೆ ಬರುವಾಗ, ಮರಣಕರವಾದ ವ್ಯಾಧಿ ಇರಲಿ, ಕುಷ್ಠರೋಗ ಇರಲಿ, ಅದು ವಾಸಿಯಾಗ, ಇಟ್ ವಿಲ್ ಡಿಸಪಿಯರ್. ಹಲ್ಲೆಲೂಯಾ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಇವತ್ತು ಕೂಡ ಯಾರ ಕಾಯಿಲೆ, ಚರ್ಮದ ರೋಗ, ತೀರದ ಚರ್ಮದ ರೋಗಗಳು ವಾಸಿಯಾಗಲಿ, ಕುಷ್ಠ ರೋಗಗಳು ವಾಸಿಯಾಗಲಿ, ಚರ್ಮ ಸಂಬಂಧಪಟ್ಟ ರೋಗಗಳು, ಇನ್ನು ಯಾವುದೇ ತೀರದ ರೋಗಗಳು, ಕಾಯಿಲೆಗಳು, ಬಾಧೆಗಳು, ನೋವುಗಳು, ತೀರದ ನೋವುಗಳು, ಮರಣಕರವಾದ ನೋವು, ಮರಣಕರವಾದ ವ್ಯಾಧಿ, ಕ್ಯಾನ್ಸರ್ ವ್ಯಾಧಿ, ತೀರದ ಕಂಡು ಹಿಡಿಯಲಾರದ ವ್ಯಾಧಿ. ಇದು ಏನು ಕಾರಣ, ಇದು ಎಂತಹ ವ್ಯಾಧಿ, ನಿನಗೇನು ಪ್ರಾಬ್ಲಮ್ ಇದೆ ಎಂಬುದಾಗಿ ಕಂಡು ಹಿಡಿಯಲಾರದ, ಊಹಿಸಲಾರದ, ತಿಳಿಯಲಾರದ ವ್ಯಾಧಿಗಳು ಕೂಡ ಇವತ್ತು ದೇವರ ಮಾತು ಬರುವಾಗ, ದೇವರ ಧ್ವನಿ, ಹಲ್ಲೆಲೂಯಾ, ಹಲ್ಲೆಲೂಯಾ, ಆ ಮಾತು ಬಂದಾಗ ಅದು ಆಗಲೇಬೇಕು.
ಅವರು ನುಡಿದಂತೆ ನಿಲ್ಲುತ್ತದೆ. ಅವರು ಕಟ್ಟಳೆ ಇಡುವಾಗ ಅದು ನೆರವೇರುತ್ತದೆ. ಈಗಲೇ ದೇವರ ಮಾತು ಬರಲಿ, ನಿಮಗೆ ನೇರವಾಗಿ ದೇವರ ಮಾತು ಬರಲಿ, ದೇವರ ವಾಕ್ಯ ಬರಲಿ. ದೇವರೇ ಹೇಳ್ರಿ, ದೇವರೇ ನನಗೆ ನೇರವಾಗಿ ನಿನ್ನ ಮಾತುಗಳು ಉಂಟಾಗಲಿ, ನಿನ್ನ ವಾಗ್ದಾನಗಳು ಉಂಟಾಗಲಿ. ಎಜೇಕ್ಯನಿಗೆ ಮಾಡಿದ ದೇವರು, ನಾಮಾನ್ ಎಂಬ ಕುಷ್ಠರೋಗಿಗೆ ಮಾಡಿದ ದೇವರು ಏಸಪ್ಪ. ಅವನ ದೇಶದಲ್ಲಿ ಎಷ್ಟೋ ವೈದ್ಯರು ಇದ್ದರು, ನದಿಗಳು ಇದ್ದರು, ಆದರೆ ಅವನು ಇಸ್ರಾಯೇಲ್ಗೆ ಬಂದು ಯೋರ್ದಾನ್ ಹೊಳೆ ಹಲ್ಲೆಲೂಯ ದೇವರ ಮನುಷ್ಯನ ಮಾತಿನ ಪ್ರಕಾರ ಮಾಡುವಾಗ, ದೇವರ ಮಾತಿನ ಪ್ರಕಾರ ಮಾಡುವವರಿಗೆ ಇನ್ಸ್ಟಂಟ್ಲಿ ಹೀಲಿಂಗ್, ಈಗಲೇ ಸೌಖ್ಯ ಉಂಟಾಗಲಿ ಅಪ್ಪ. ನೂತನವಾಗಲಿ, ಎಲ್ಲವೂ ನೂತನವಾಗಲಿ, ಸೌಖ್ಯವಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೇನ್. ಪ್ರಿಯ ಸ್ನೇಹಿತರೆ, ಈ ವಾಕ್ಯದಲ್ಲಿ ಕೂಡ ನಾವು ನೋಡುತ್ತಾ ಇದ್ದೇವೆ, ದೇವರ ಮಾತಿನ ಒಂದು ದೇವ ಮನುಷ್ಯನ ಮಾತನ್ನು ದೇವರು ನೆರವೇರಿಸುವುದಾದರೆ ತನ್ನ ಮಾತುಗಳನ್ನು, ವಾಗ್ದಾನಗಳನ್ನು ಎಷ್ಟರ ಮಟ್ಟಿಗೆ ನಿಂತು ನೆರವೇರಿಸುವ ದೇವರಾಗಿದ್ದಾರೆ. ಆತನ ಮಾತು ಬರುವಾಗ ನಿಮಗೆ ಸೌಖ್ಯ, ನಿಮಗೆ ಹೊಸ ಬಾಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.